ಟಾಪ್ 10 ಆಟಿಟ್ಯೂಡ್ ಕಿಂಗ್ಸ್ ರೀಲ್ಸ್. ಹಣ ಬಂದ ಇಲ್ಲ, ಎಲ್ಲ ಸಾಹಸ ಬಿಟ್ಬಿಡ್ತೀನಿ. ಎಲ್ಲರಿಗೂ ನಾವು ಸ್ವಲ್ಪ ದಿವಸ ಅಷ್ಟೇ ಇಂಟ್ರೆಸ್ಟು, ಆಮೇಲೆ ಬೇಡಪ್ಪ ಬೇಡ, ಎಲ್ಲ ಸಾಹಸನೂ ಬಿಟ್ಬಿಡ್ತೀನಿ. ನನ್ನ ಜೊತೆ ದೋಸ್ತಿನಾದ್ರೂ ಮಾಡು, ಇಲ್ಲ ದುಶ್ಮನಿನಾದ್ರೂ ಮಾಡು, ಎರಡರಲ್ಲೂ ನಾನು ತುಂಬಾ ನಿಯತ್ತಾಗಿದ್ದೇನೆ. ಅದನ್ನ ಬಿಟ್ಟು ದೋಸ್ತಿ ಅಂತ ಹೇಳ್ಕೊಂಡು ಹಿಂದೆ ಬೈಕೊಂಡು ಓಡಾಡೋ ಚಮಚಗಿರಿ ಕೆಲಸ ಮಾಡಕ್ ಹೋಗ್ಬೇಡ ಅಷ್ಟೇ. ನಾನು ಖುದ್ದು ವಿಲನ್ ಕ್ಯಾರೆಕ್ಟರ್ಗೆ ಎಂಟ್ರಿ ಆದಾಗ ನನ್ನ ದುಶ್ಮನ್ಗಳನ್ನ ಬಿಡಿ ನನ್ನ ಫ್ರೆಂಡ್ಸೇ ನನ್ನ ರೇಗ್ಸಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ನಮ್ಮಪ್ಪ ಏನ್ ಹೇಳ್ಕೊಟ್ಟಿದಾರ ಅಂದ್ರೆ ಎಲ್ಲಾರ್ಗೂ ಮರ್ಯಾದೆ ಕೊಡು, ಆದ್ರೆ ಯಾವ ಜಾಗದಲ್ಲಿ ನಿನ್ ತಪ್ಪಿರಲ್ವೋ ಯಾರಪ್ಪಂಗೂ ಎದುರುಬೇಡ ಅಂತ. ಇವತ್ ನಮ್ಮೂರ್ ಬಾ ಪ್ರಶಾಂತವಾಗೈತಿ, ಯಾಕಂದ್ರ ನಮ್ಮೂರಾಗ ಮಳೆ ಭರ್ಜರಿ ಆಗೈತಿ. ಇಷ್ಟ ಸಣ್ಣ ವಯಸ್ಸೊಳಗೆ ಎಷ್ಟೋ ಹಾವು ಮತ್ತ ನಾಯಿ ನೋಡ್ಬಿಟ್ಟೇನಿ, ಬರೀ ಮುಖ ನೋಡನೆ ಹೇಳ್ಬಿಡ್ತೇನಿ. ಯಾವ ಕಚ್ಚಾಕ್ ಬಂದಾನ ಮತ್ಯಾವ ನೆಕ್ಕಾಕ್ ಬಂದಾನ ಅಂತೇಳಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲಿಂಗ, ನಮ್ ಹುಡ್ಗ ನೋಡ ಎಷ್ಟ್ ನೆಮ್ಮದಿ ಆಗವನೆ. ಹೆಂಗಾದ್ರೂ ಮಾಡಿ ಅವ್ನ್ ನೆಮ್ಮದಿ ಹಾಳು ಮಾಡಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗುತ್ತಾ? ನೋಡಕ ನನ್ನ ಫ್ರೆಂಡು ಅಂತ ನೋಡಲ್ಲ, ಡೈಲಿ ಉರಿಸ್ತಾನೆ. ಅವ್ನ್ ನೆಮ್ಮದಿ ಹೆಂಗ್ ಹಾಳು ಮಾಡ್ತೀನಿ ನೋಡಿವಾಗ. ನೀನ್ ಬೇಕಾ ನಾನ್ ಬೇಕಾ ಅಂತ ಕೇಳ್ತೀನಿ, ನೀನ್ ಬೇಕು ಅಂದ್ರೆ ನಾನ್ ಜಗಳ ಮಾಡ್ತೀನಿ, ನಾನ್ ಬೇಕು ಅಂದ್ರೆ ನೀನ್ ಜಗಳ ಮಾಡು. ಅವಾಗಿಂದ ನೋಡ್ತಾ ಇದೀನಿ ಆ ಲಿಂಗ ಕುಳ್ಳಿ ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಆಗ್ತವ್ರು. ಬಿಡಲಿ, ಅವ್ರ ಕೈಲಿ ಏನು ಕಿತ್ಕೊಳಕ್ ಆಗಲ್ಲ, ಸುಮ್ನೆ ಕಿಂಗು ಕಿಲಾಡಿ ಶೋಕ್ ಮಾಡ್ಕೊಂಡು ಓಡಾಡ್ತಾವ. ನಾವಿಲ್ಲಿಬ್ರು ಜಗಳ ಆಡ್ತಾ ಇದೀವಿ, ನೀನ್ ನೆಮ್ಮದಿ ಕಿಸ್ಕೊಂಡ್ ಕೂತಿದ್ಯಾ ಅಲ್ಲಿ. ನಿಂಗ್ ಫೈನ್ ಎಲ್ಲ ಕೇಳ್ತಿದೀನಿ, ನಾನ್ ಬೇಕಾ ಇವನ್ ಬೇಕಾ? ಏನೇ ಹಿಂಗ್ ಕೇಳ್ತ್ಯಾ? ನೀವಿಲ್ಲ ಅಂದ್ರೆ ನಾನ್ ನೆಮ್ಮದಿ ಆಗಿರಕಾತದ. ಒಂದ್ ಕಣ್ ನೀನು, ಇನ್ನೊಂದ್ ಕಣ್ ಅವನು. ನೀವಿಲ್ಲ ಅಂದ್ರೆ ಇನ್ನ ನೆಮ್ಮದಿ ಆಗಿರ್ತೀನಿ. ಅವ್ನ ಅಕ್ಕನ ಎಲ್ಲ ದೇಶಾಂತರ ಹೋಗ್ಬಿಡ್ರಿ. ಇಂತ ತರ್ಲೆ ಪ್ರಶ್ನೆ ಕೇಳ್ಬೇಕು ಅಂತಾನೆ ಬರ್ತೀರಾ ನೀವಿಬ್ರು? ನಿಮ್ಗೇನು ಅನ್ಸಲ್ವಾ? ನನ್ನೇನ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ಕೊಂಡ್ ಬಂದಿನಿ, ದೇವ್ರೇ ನಾನ್ ನೆಮ್ಮದಿ ಆಗಿರ್ಲಪ್ಪ ಅಂತ ಅನ್ಬಿಟ್ಟು ಇಲ್ಲಿ ಬಂದಿರ ನೆಮ್ಮದಿ ಹಾಳು ಮಾಡಕ್ಕೆ. ಲೋ ಫಾರ್ಸ್. ಆಯ್ತಪ್ಪ, ನೀನೇ ದೊಡ್ಡವನು, ನಂಗ್ ಗಾಡಿ ಓಡ್ಸೋದಾರ ಕಲ್ಸ್ಕೊಂಡ್ ಕೊಡ್ಬಾ. ಅಲ್ಲ, ನೀನ್ 3 ಅಡಿ ಇಲ್ಲ, ಗಾಡಿ ಮೇಲೆ ಕುತ್ಕೊಂಡ್ರೆ ಕಾಲೇ ಇಟ್ಕಲ್ಲ. ನಿನಗ್ ಗಾಡಿ ಹೇಳ್ಕೊಂಡ್ ಕೊಟ್ಟು ಮುಂದ್ಗಡೆ ಬರೋನ್ ಮೇಲೆ ಕಳ್ಸಕ್ಕಿಂತ ಹೆಂಗೋ ನೆಮ್ಮದಿ ಆಗಿದ್ಯಾ. ನಾನು ಖುಷಿಯಾಗಿದ್ ಬಿಡ್ತೀನಿ, ಒಂದ್ ಜೀವ ಉಳಿಸಿದೀನಿ ಅಂತ. ಹೋಗೋ, ನಾನ್ ನಿನ್ನ ರೆಕ್ಸ್ಬೇಕು ಅಂತ ಬಂದ್ರೆ ನೀನೇ ಯಾವಾಗ್ಲೂ ನನ್ನ ರೆಕ್ಸ್ತೆ. ನನ್ ಮನೆಗೆ ಹೋಯ್ತು. ಲಿಂಗ ಗುಡಿ ಮುಂದ್ ಚಪ್ಪಲ್ ಕಳು ಮಾಡ ನೀನು. ಪೋರಿ ಮುಂದ್ ಹೋಗಿ ಅದು ಇದೊಂದ್ ಚಾಡಿ ಚೂಸ್ತಾ ಎಲೆ ಮಳ್ಳಿ ಹೇಳಿಸಿಡ ಗುಡಿಲಿ ಅವನಿಗೆ. ನಿನಗ್ ಹೇಳಿದ್ದೆ ತಾನೆ ಅವನ್ ಮೇಲೆ ಕೈ ಇಕ್ಬೇಡ ಅಂತ. ಇಷ್ಟೊತ್ತವರ್ಗು ಅವ್ನಿಗೆ ಹೇಳಿದ್ದು ಕೇಳಿಸ್ಕೊಂಡೆ ತಾನೆ? ಸುಮ್ನೆ ಇರ್ಬೇಕು. ಅವ್ನ್ ನನ್ನ ಪ್ರಾಣ ಸ್ನೇಹಿತ ಕಣ. ಅವನ್ ಮೇಲೆ ಯಾವ ಬೋಳಿ ಮಗನು ಕೈ ಇಕ್ಕಂಗಿಲ್ಲ. ನಾನೊಂದ್ ನಾಯಿ ಸಾಕಿದ್ದೆ, ಅಕ್ಕಪಕ್ಕ ಜನಲ್ಲ ಅಂತಿದ್ರು ಆ ನಾಯಿನ ಸಾಕ್ಬಿಡಕೋಣೋ ಅದು ಸರಿ ಇಲ್ಲ ಅಂತ. ಬಟ್ ನಾನು ಯಾರ ಮಾತು ಕೂಡ ಕೇಳಿಲ್ಲ. ಅದಕ್ಕೆ ತಿನ್ನಿಸ್ತೆ, ತಿರ್ಗಾಡಿಸ್ತೆ, ಕೊಡಿಸ್ತೆ, ಅದಕ್ಕೆ ತುಂಬಾ ಚೆನ್ನಾಗಿ ನೋಡ್ಕೊಂಡೆ. ನಾನು ಅದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಿದ್ದೆ. ಬಟ್ ಬಡ್ಡಿ ಮಗಂದದು ನನಗೆ ಕಚ್ಬಿಡ್ಬೇಕಾ? ನಾನ್ ಕೇಳ್ದೆ ಯಾಕೆ ನನಗೆ ಕಚ್ತೆ ಅಂತ. ಅದಂತೂ ನನಗ್ ಫ್ರೀಡಮ್ ಬೇಕು, ನೀನ್ ಎಲ್ಲಾ ಕಡೆ ನನಗೆ ಕಟ್ಟಾಕೊಂಡ್ ಓಡಾಡ್ತೀಯ ಅಂತ. ಸರಿ ಬಿಡಪ್ಪ ಆಯ್ತು ಅಂತ ನಾನು ಕೂಡ ಅದ್ರ ಬೆಲ್ಟ್ ನ ಬಿಚ್ಚಿ ಫ್ರೀಡಮ್ ಆಗಿ ಬಿಟ್ಬಿಟ್ಟೆ. ಫ್ರೀ ಆಗಿ ಬಿಟ್ಟಿದ್ ಮಾರನೇ ದಿವಸನೇ ಅದು ರೋಡಲ್ಲಿರೋ ಗಲೀಜೆಲ್ಲ ತಿನ್ಕೊಂಡ್ ಬರ್ತಾ ಇತ್ತು. ಇದು ನಾಯಿ ಬಗ್ಗೆ ಅಲ್ಲ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರ, ಹಾಳಾಗಿ ಅಕ್ಕುಟ್ಟೋಗಿ
ತಗೋಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಅವ್ನು ಸ್ವಲ್ಪ ಜನ ಹೇಳ್ತಾರ ನಿನ್ ಬಗ್ಗೆ ನಾ ಎಲ್ಲ ತಿಳ್ಕೊಂಡಿನಿ ಅಂತ. ಇಲ್ಲಿ ತನ ನನ್ನ ಮನೆಯವ್ರೆ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ. ನೀಯೇ ನನ್ನ ಸಣ್ಣ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.